ಆಮೇಲೆ ಬಾಗಲಕೋಟ್ ಈ ಹೌದು ಒಲೆ ಸಿನಿಮಾ ಇದೇ ತಿಂಗಳು 30 ತಾರೀಕು ಬರಾಕತ್ತೈತಿ. ಪ್ರತಿಯೊಬ್ಬರು ಥಿಯೇಟ್ರಿಗೆ ಹೋಗಿ ನೋಡ್ರಿ. ಥಿಯೇಟ್ರಿಗೆ ಹೋಗೋಕ್ಕಾಗಲಾದವರು ಅದಕ್ಕೊಂದು ಉತ್ತಮ ಅವಕಾಶ ಅಂತ ಹೇಳ್ಬೋದು. ಟಾಕೀಸ್ ಆ್ಯಪ್ ಅಂತ ಹೇಳೈತಿ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದ್ರಾಗೂ ನೀವು ಸಿನಿಮಾ ನೋಡ್ಬೋದು. ಇದೊಂದು ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗೈತಿ. ಉತ್ತರ ಕರ್ನಾಟಕ ಭಾಷೆಯ ಅಥವಾ ಉತ್ತರ ಕರ್ನಾಟಕ ಸೊಗಡಿನ ಒಂದು ಚಿತ್ರ ಆಗೈತಿ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿರಿ. ಓಕೆ, ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಪ್ರಿಯಾ ಸವಡಿ. ಇಷ್ಟು ದಿವಸ ನೀವು ನಮ್ಮ ಎಲ್ಲರೂ ಮೊಬೈಲ್ದಾಗ, ಯೂಟ್ಯೂಬ್ದಾಗ ಅಥವಾ ರಿಯಾಲಿಟಿ ಶೋಸ್ದಾಗ ನೋಡ್ತಿದ್ರಿ. ಈಗ ನಾವು ಎಲ್ಲರೂ ಸೇರಿ ಹೌದು ಹುಲಿ ಅಂತೇಳಿ ಮೂವಿ ತಂದೀವಿ. ಇದು ಜನವರಿ 30ನೇ ತಾರೀಕಿಗೆ ಪ್ರತಿಯೊಂದು ಥಿಯೇಟ್ರದಾಗ ರಿಲೀಸ್ ಆಗತೈತಿ. ಯಾರಿಗೆ ಥಿಯೇಟರಿಗೆ ಹೋಗಿ ನೋಡೋಕ್ಕಾಗೋದಿಲ್ಲ, OTTದಾಗ ಟಾಕೀಸ್ ಆ್ಯಪ್ ಅಂತ ಐತಿ. ಸೊ ಅಲ್ಲಿ ನಮ್ಮ ಸಿನಿಮಾ ನೋಡ್ಬೋದು. ಈಗ ಆಲ್ರೆಡಿ ಟ್ರೈಲರ್ ಆತ, ಸಾಂಗ್ ಲಚ್ಚಿ ಲಚ್ಚಿ ಅಂತೇಳಿ ಒಂದು ಸಾಂಗ್ ರಿಲೀಸ್ ಮಾಡೈತಿ. ಸೊ ದಯವಿಟ್ಟು ಇಷ್ಟು ದಿವಸ ನಮಗೆ ಹೆಂಗೆ ಸಪೋರ್ಟ್ ಮಾಡಿರಿ, ಇನ್ನು ಮುಂದೂ ಹಂಗೆ ನಮ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಬೋದು. ಈಗ ಇಷ್ಟು ದಿನ ರೀಲ್ಸ್ ಒಂದೊಂದೆಲ್ಲ ನೋಡ್ತಾ ಇದ್ವಿ, ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಅನಿಸುತ್ತೆ. ಮತ್ತು ನಿಮ್ಮ ಪಾತ್ರದ ವಿಶೇಷತೆ ಏನಂತ ಸಂಕ್ಷಿಪ್ತ ಹಾಗೆ ಪಾತ್ರ ಅಂದ್ರೆ ನನ್ನ ಸುತ್ತಮುತ್ತಲ ನಡೆಯೋಕತ್ತೀನರಿ ಸರ್. ಲಚ್ಚಿ ಅಂದ್ಕೊಳ್ಳೆ ಅದು ಲಕ್ಷ್ಮಿ ಅಂತೇಳಿ ನನ್ನ ಕ್ಯಾರೆಕ್ಟರ್. ಸೊ ಭಾಳ ಅಂದ್ರೆ ಭಾಳ ಡಿಫ್ರೆಂಟಾಗಿ ಮಾಡಿದ್ದೈತ್ರಿ. ಭಾಳ ಫಾಸ್ಟ್ ಹೋಗುತ್ತೆ ಮೂವಿ. ನಿಮ್ಗೆ ಕನ್ಫ್ಯೂಸ್ ಹಾಕೊಂತ ಹೋಗ್ತೀರಿ ನೀವು ಏನು ನಡೆಯತ್ತೈತಿಪ್ಪ ಅಂತೇಳಿ. ಸೊ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಬಂದಾರ. ಭಾಳ ಫ್ಯಾಮಿಲಿ ಎಂಟರ್ಟೈನಿಂಗ್ ಆಗೈತಿ. ಬಾಗಲಕೋಟೆ ಆದಿಯಾಗಿ ಉತ್ತರ ಕರ್ನಾಟಕದ ಎಲ್ಲ ಪ್ರೇಕ್ಷಕ ತಂದೆ ತಾಯಿಗಳಿಗೆ ನಿಮ್ಮ ಜೆ ಮಾಡುವ ನಮಸ್ಕಾರಗಳು. ನಾವೆಲ್ಲ ಸೇರಿ ಅನೀಶು ನಿರ್ದೇಶನ ಮಾಡಿರ್ತಕ್ಕಂಥದ್ದು, ಉಮೇಶ್ ಕಿನ್ನಾಳ್ ಮತ್ತು ನಮ್ಮ ಪ್ರಿಯಾ ಸಹೋದರಿ ಹೀರೋಯಿನ್ ಆಗಿ ಮಾಡಿರ್ತಕ್ಕಂಥದ್ದು, ಮಲ್ಲೇಶ್ ಅವರು ಒಂದು ವಿಶೇಷವಾದ ಪಾತ್ರದಲ್ಲಿ ಫುಲ್ ಫ್ಲೆಡ್ಜಾಗಿ ಮಾಡಿರ್ತಕ್ಕಂಥದ್ದು, ದ್ರೋಣ ಸಂತೋಷ್ ಅವರು, ಇವರೆಲ್ಲರೂ ಕಲಾವಿದರು ಒಟ್ಟಿಗೆ ಹಿರಿಯ ಕಲಾವಿದರು. ವೀರಧರ್ ಸರ್ ಅವರು, ಮಿಮಿಕ್ರಿ ಗೋಪಿ ಅವರು, ನಮ್ಮ ಸದಾನಂದ್ ಅವರು, ಆಮೇಲೆ ದಾನಪ್ಪ ಅವರು, ಹೀಗೆ ಸೂರಜ್ ಅವರು, ಉತ್ತರ ಕರ್ನಾಟಕದ ಅನೇಕ ಕಲಾವಿದರೆಲ್ಲ ಸೇರಿಕೊಂಡು ಹೌದೋ ಹುಲಿ ಅಂತಕ್ಕಂಥ ಒಂದು ಸಿನಿಮಾ ಮಾಡಿದ್ವಿ. ಈ ಹೌದೋ ಹುಲಿಯ ಇದೇ ಜನವರಿ 30ನೇ ತಾರೀಕು ಕರ್ನಾಟಕದಾದ್ಯಂತ ಎಲ್ಲ ಥಿಯೇಟ್ರ್ಗಳಲ್ಲೂ ರಿಲೀಸ್ ಆಗ್ತಾ ಇದೆ. ಅದರ ಒಟ್ಟಿಗೆ OTT ಆ್ಯಪ್ ಒಂದಿದೆ, ಟಾಕೀಸ್ ಆ್ಯಪ್ ಅಂತ, ಅಲ್ಲೂ ಕೂಡ ಒಟ್ಟೊಟ್ಟಿಗೆ ರಿಲೀಸ್ ಮಾಡ್ತಕ್ಕಂಥ ಪ್ಲ್ಯಾನ್ ಮಾಡಿದ್ದಾರೆ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕ ಗಣೇಶ್ ಕಾಮತ್, ರತ್ನಾಕರ ಕಾಮತ್ ಅವರು ಸೇರಿಬಿಟ್ಟು. ಇದಕ್ಕೆಲ್ಲ ತಾವು ಆಶೀರ್ವಾದ ಮಾಡಿ ಸಿನಿಮಾವನ್ನು ನೋಡಿ ಉತ್ತರ ಕರ್ನಾಟಕದ ಈ ಹೌದೋ ಹುಲಿ ಅನ್ನೋ ಒಂದು ವಿಶೇಷವಾದ ಸಿನಿಮಾವನ್ನು ಗೆಲ್ಲಿಸ್ತೀರಿ ಅನ್ನೋ ನಂಬಿಕೆಯಿಂದ ನಾವು ಉತ್ತರ ಕರ್ನಾಟಕ ಭಾಗದಿಂದನೇ ಪ್ರಚಾರ ಶುರು ಮಾಡಿದ್ದೀವಿ. ಗೆಲ್ಲಿಸ್ತಿರೋ ನಂಬಿಕೆ ಇದೆ. ದಯವಿಟ್ಟು ಈ ಸಿನಿಮಾವನ್ನು ನೋಡಿ ಹಾರೈಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಈಗಾಗಲೇ ನಾವು ಪ್ಲ್ಯಾನ್ ಮಾಡಿರೋ ಪ್ರಕಾರ ಸುಮಾರು ಒಂದು 35 ಥಿಯೇಟರ್ಗಳಲ್ಲಿ ಕರ್ನಾಟಕದಾದ್ಯಂತ ಬರ್ತಾ ಇದೆ. ಹಾಗೆ OTTಯಲ್ಲಿ ಅಟ್ ಎ ಟೈಮ್ ಒಟ್ಟಿಗೆ ಮಾಡ್ತಾ ಇದ್ದೀವಿ ಸರ್ ನಾವು ಟಾಕೀಸ್ ಆ್ಯಪ್ ಮೂಲಕ. ಸೊ ಪ್ರಿಯಾ ಅವರು ಇವರೆಲ್ಲರೂ ಹೇಳಿದ ಪ್ರಕಾರ ಸಾಂಗ್ ಕೂಡ ಈಗ ಟ್ರೆಂಡಿಂಗ್ ಬರ್ತಾ ಇದೆ. ಸೊ ಲಚ್ಚಿ ಮಿಕ್ಕಿ ಮಿಕ್ಕಿ ಅಂತ. ಸೊ ಅದರ ಟ್ರೆಂಡ್ ಮೂಲಕ ನೆಕ್ಸ್ಟ್ ಈಗ ಟ್ರೈಲರ್ ಬಂದಾಗಲೂ ಆಡಿಯನ್ಸ್ ತುಂಬ ಖುಷಿ ಪಡೋ ಥರ ನಾವು ಟ್ರೈಲರ್ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು, ಪತ್ರಕರ್ತರಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ನಮಗೊಂದು ಇಂಪಾರ್ಟೆಂಟ್ ಏನಂತಂದರೆ ಉತ್ತರ ಕರ್ನಾಟಕದಾದ್ಯಂತ ಇರುವಂತಹ ಕಲಾ ಪ್ರೇಕ್ಷಕರೇನಿದ್ದಾರೆ, ಪ್ರೇಕ್ಷಕರು ತುಂಬ ಇಷ್ಟಪಡ್ತಾರೆ. ಒಂದು ನಾಟಕ ಇರ್ಬೋದು, ಸಿನಿಮಾ ಇರ್ಬೋದು, ಸಿನಿಮಾವನ್ನು ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ, ರಿಯಾಲಿಟಿ ಶೋಗಳನ್ನು ನೋಡ್ತಾರೆ. ಸೊ ಸಿನಿಮಾ ಗೆಲ್ಲಬೇಕು ಅಂತಂದರೆ ಉತ್ತರ ಕರ್ನಾಟಕದ ಪ್ರತಿಯೊಬ್ಬರು ಕೂಡ ನೋಡಿ ಹೌದೌಲ್ಯವನ್ನು ಗೆಲ್ಲಿಸ್ಬೇಕು. ಕರಾವಳಿ ಉತ್ತರ ಕರ್ನಾಟಕ ಅದೊಂದು ನನಗೆ ಸ್ಪೆಷಲ್ ಅನಿಸುತ್ತೆ ಸರ್. ಬಿಕಾಸ್ ನಾನು ಯಾವಾಗಲೂ ಉತ್ತರ ಕರ್ನಾಟಕದ ಸೊಗಡಿನ ಅಂದರೆ ಭಾಷೆ ಯಾರ ಹತ್ರ ಮಾತಾಡಬೇಕಾದ್ರೆ ನನಗೆ ಆ ಫೀಲಲ್ಲಿ ಹೊರಟು ಅಂತ ಕಾಣಿಸುತ್ತೆ. ಅಂದರೆ ಜೋರಾಗಿ ಮಾತಾಡ್ತಾರೆ, ಏನ್ಲೆ ಅಂದು ಅದು ಆ್ಯಕ್ಚುಲಿ ಏನ್ಲೆ ಅನ್ನೋದು ಏನು ಅಂತ ಕೇಳೋದು ನಮ್ಮ ಕಡೆ. ಬಟ್ ಇಲ್ಲಿ ಕೇಳೋ ಸೌಂಡ್ ಬೇರೆ ಅದು. ಬಟ್ ಅವರು ಹೃದಯವಂತಿಕೆ ತುಂಬ ಸಾಫ್ಟ್. ನಾನೀಗ ಮಲ್ಲು ಅವರು, ಪ್ರಿಯಾ ಅವರು ಅಥವಾ ಜಿ ಎಲ್ರಿಗೂ ಕೂಡ ಶೂಟಿಂಗ್ ಸ್ಪಾಟಲ್ಲಿ ತುಂಬ ಅಂದರೆ ತುಂಬ ಬೈದಿದ್ದೀನಿ. ನಾನು ಅಂದ್ಕೊಳ್ತಿದ್ದೆ ರಿಯಾಕ್ಟ್ ಯಾವಾಗ ಮಾಡ್ತಾರೆ ಅಂತ, ಬಿಕಾಸ್ ಅಷ್ಟು ಜೋರು ಹೊರಡಿರುವಾಗ. ಬಟ್ ಯಾರು ಕೂಡ ಡೆಡಿಕೇಟಿವ್ ಆಗಿ ವರ್ಕ್ ಮಾಡಿದ್ದಾರೆ. ನಾವು ಹೌದೋ ಇಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಅಷ್ಟು ಡೆಡಿಕೇಶನ್ ಅವರಲ್ಲಿ ಇದ್ದಿದ್ದರಿಂದಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂತು. ಎಷ್ಟು ದಿನ ಶೂಟಿಂಗ್ ಮಾಡಿದ್ರು? ಟೋಟಲ್ ನಾವು 15 ದಿವಸ ಶೂಟ್ ಮಾಡಿದ್ವಿ ಸರ್. 15 ದಿವಸದಲ್ಲಿ ಮಾಡೋಕ್ಕೆ ಈಸಿ ಆಗಿದ್ದು ಇಂತಹ ಪ್ರಬುದ್ಧ ಕಲಾವಿದರು. ಇಡೀ ಸಿನಿಮಾನ 15 ದಿವಸದಲ್ಲಿ ಮಾಡಿದ್ವಿ. ಬಿಕಾಸ್ ಇದು ಒಂದು ಬಿಕಾಸ್ ನಾವು ಯಾಕೆ 15 ದಿವಸದಲ್ಲಿ ಮಾಡಬೇಕು ಅಂತಂದರೆ, ಕೆಲವೊಂದು ಸಿನಿಮಾಗಳು ಅಷ್ಟು ಸ್ಪೀಡಾಗಿ ಮಾಡಿದಾಗಲೇ ಅದರ ಮಜಾ ಇರೋದು ಸರ್. ಸೊ ನನಗೆ ನನ್ನ ಸ್ಪೀಡಿಗೆ ಸ್ಪೀಡಾಗಿ ಸಿಕ್ಕವರು ಕಲಾವಿದರು. ಸೊ ಅವರು ಎಲ್ಲೂ ಕೂಡ ಲ್ಯಾಗ್ ಮಾಡಲಿಲ್ಲ. ಪ್ರಿಪ್ರೇಷನ್ ಆಗಿತ್ತು ಸರ್. ಒನ್ ಟೇಕ್ ಆರ್ಟಿಸ್ಟ್ಗಳು ಅಂತ ಹೇಳ್ಬೋದು. ನಾನು ಅದನ್ನು ಹೇಳ್ತೀನಿ. ಅದಕ್ಕೆ ಮುಖ್ಯ ಕಾರಣ ಉತ್ತರ ಕರ್ನಾಟಕದ ರಂಗಭೂಮಿ. ಸೊ ರಂಗಭೂಮಿಯಲ್ಲಿ ಇದ್ದಂಥ ಕಲಾವಿದರು ಆಗಿರೋದು ನಮ್ದಿರೋರೆಲ್ಲರೂ. ನಾವು ಏನು ಹೇಳ್ತೀವಿ ಅದಕ್ಕೆ ಟಕ್ ಅಂತ ರಿಯಾಕ್ಟ್ ಆಗಿ ಇಮಿಡಿಯೇಟ್ ಆಗಿ ಒನ್ ಟೇಕ್ ಆರ್ಟಿಸ್ಟ್ಗಳು ಇರೋದ್ರಿಂದಾಗಿ 30 ದಿವಸ 40 ದಿವಸ ಹೋಗೋ ನಮ್ಮ ಸ್ಕೆಡ್ಯೂಲ್ ಬರೀ 15 ದಿವಸಕ್ಕೆ ಆಗಿದೆ ಅನ್ನೋದಕ್ಕೆ ತುಂಬ ಪ್ರೌಡ್ ಫೀಲ್. ಬಜೆಟ್ ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಪ್ರೊಡ್ಯೂಸರ್ ನಮ್ಮ ಈ ಸಿನಿಮಾಗೆ ಮೇಕಿಂಗಿಗೆ ಆರ್ಟಿಸ್ಟ್ಗಳಿಗೆ ಎಷ್ಟು ಕೊಡಬೇಕು ನೀಟಾಗಿ ನಾವು ಇಷ್ಟು ಕೇಳಿದ್ವಿ, ಅವ್ರು ಇಷ್ಟ ಆದರೂ ಕೊಟ್ಟಿದ್ದಾರೆ. ಇಲ್ಲೇ ಎಡಿಟ್ ಮಾಡ್ಬಿಡುತ್ತೆ. ಅದಕ್ಕೆ ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳಿಬಿಡಿ. ಬರ್ತೀರಾ?